ರೈತ ಮಿತ್ರರೇ ನಮಸ್ಕಾರ. ನಾನು ಜ್ಞಾನಸಿಂಧು ಸ್ವಾಮಿ ಮಾತಾಡ್ತಾ ಇದ್ದೀನಿ. ನಮ್ಮ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇತ್ತೀಚೆಗೆ ನೀವು ಗಮನಿಸಿರ್ಬೋದು, ರೈತರು ಒಬ್ಬರು ಪಂಚೆ ಉಟ್ಕೊಂಡು ಬೆಂಗಳೂರಿನ ಒಂದು ಮಾಲ್ಗೆ ಹೋದಾಗ ಅವರನ್ನು ವಾಚ್ಮೆನ್ನು ಅವ್ರನ್ನ ತಡೆದು ನಿಲ್ಲಿಸ್ತಾರೆ. ಜೊತೆಗೆ ಮಾಲ್ನಲ್ಲಿ ಅದು ತುಂಬ ಗಲಾಟೆಗಳಾಗುತ್ತೆ. ನಂತರ ಅದು ಸೋಷಿಯಲ್ ಮೀಡಿಯಾಗಳಲ್ಲಿ, ಟಿ ವಿ ಚಾನಲ್ಗಳಲ್ಲಿ ಚರ್ಚೆ ಆಗುತ್ತೆ. ಆಮೇಲೆ ಆ ರೈತರಿಗೆ ಏನು ಗೌರವ ಕೊಡಬೇಕು ಅಂತೇಳಿ ಗೌರವ ಕೊಡ್ತಾರೆ, ಅವರಿಗೆ ಸನ್ಮಾನ ಕೂಡ ಮಾಡ್ತಾರೆ. ರೈತರಿಗೆ ಒಂದು ಅನುಭವ ಬರಬೇಕು, ಮಾಲ್ಗಳಲ್ಲಿ ಹೇಗಿರುತ್ತೆ, ಮಾಲ್ಗಳಲ್ಲಿ ಸ್ಟೋರ್ಗಳಲ್ಲಿ ಹೇಗೆ ವಸ್ತುಗಳನ್ನ ಪಿಕ್ ಮಾಡ್ಬೋದು. ಮತ್ತು ರೈತರು ಕೂಡ ಪಂಚೆ ಉಟ್ಕೊಂಡು ವ್ಯವಸಾಯ ಮಾಡಿಕೊಂಡು ಕೃಷಿ ಮಾಡಿಕೊಂಡು ಅವರು ಕೂಡ ಒಂದು ಅನುಭವ ಬರಲಿ ಅಂತೇಳಿ ನಾವೊಂದು ತುಮಕೂರಿನಲ್ಲಿ ಅಗ್ರಿ ಮಾಲ್ ಅಂತಲೇ ಮಾಡಿದ್ದೀವಿ. ಬನ್ನಿ, ನಿಮಗೆ ಅಗ್ರಿ ಮಾಲ್ನ ಪರಿಚಯ ಮಾಡಿಕೊಡ್ತೀನಿ. ಜೊತೆಗೆ ನಿಮಗೆ ಬೇಕಾಗಿರುವಂಥ ಎಲ್ಲ ರೀತಿಯ ವಸ್ತುಗಳು ನಮ್ಮ ಬಳಿ ಸಿಗುತ್ತೆ. ನಿಮಗೆ ಒಂದೊಂದು ವಸ್ತುಗಳು ಕೂಡ ರೈತರು ಯಾಕೆ ಪರ್ಚೇಸ್ ಮಾಡಬೇಕು ನಮ್ಮ ಬಳಿ, ಮತ್ತು ಕಡಿಮೆ ರೇಟಲ್ಲಿ ಉತ್ತಮ ದರ್ಜೆಯ ಒಳ್ಳೆ ಕ್ವಾಲಿಟಿಯ 1 ಇಯರ್ 6 ಮಂತ್ಸ್ 2 ಇಯರ್ಸ್ ವಾರಂಟಿ ಇರುವಂಥ ಎಲ್ಲ ವಸ್ತುಗಳು ನಾವು ಇವತ್ತು ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಇವತ್ತು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಏನೇನು ಬೇಕೋ ಆ ಎಲ್ಲ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಕೂಡ ಸಿಗ್ತಾ ಇದೆ. ಅನಿಮಲ್ ಹಸ್ಬೆಂಡ್ರಿ ನೀವು ಮಾಡ್ತಾ ಇದ್ರೆ ಅನಿಮಲ್ ಹಸ್ಬೆಂಡ್ರಿಗೆ ಸಂಬಂಧಪಟ್ಟಿದ್ದು ಎಲ್ಲವೂ ಕೂಡ ಸಿಗ್ತಾ ಇದೆ. ಈಗ ನಾನು ನಿಮಗೆ ಅನಿಮಲ್ ಹಸ್ಬೆಂಡ್ರಿ ಕೆಟಗರಿಯಲ್ಲಿ ನಾನು ನಿಮಗೆ ಏನೆಲ್ಲ ಸಿಗುತ್ತೆ ಅಂತ ನೋಡ್ತೀನಿ. ನೀವೇನಾದರೂ ಪಶು, ಹಸು, ದನ, ಕರು, ಎಮ್ಮೆ ಅಥವಾ ನಾಯಿ, ಬೆಕ್ಕು ಅಥವಾ ಕುರಿ, ಕೋಳಿ ಏನಾದರೂ ನೀವು ಸಾಕಿದರೆ ನಮ್ಮ ಇಲ್ಲಿ ಅನಿಮಲ್ ಹಸ್ಬೆಂಡ್ರಿಗೆ ಸಂಬಂಧಪಟ್ಟಿದ್ದು ಎಲ್ಲವೂ ಕೂಡ ಇವತ್ತು ಸಿಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಮ್ಯಾಟ್ ಸಿಗುತ್ತೆ ಇಲ್ಲಿ. ಇವಾಗ ಏನಂದರೆ ಹಸು, ದನ, ಎಮ್ಮೆನ ಸಾಕೋದಕ್ಕೂ ಕೂಡ ಇವತ್ತು ಶೆಡ್ ಹಾಕ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಇವತ್ತು ಸಾಕ್ತಾ ಇದ್ದಾರೆ. ಒಳ್ಳೆ ರೀತಿಯ ಹಾಲು ಕೊಡಬೇಕು ಅಂತೇಳಿ ಇವತ್ತು 20, 30, 50, 100 ಹಸುಗಳನ್ನ ಸಾಕ್ತಾ ಇದ್ದಾರೆ. ಹಾಗಾಗಿ ಹಸುಗಳು ಸಗಣಿ ಗಂಜಲ ಹಾಕ್ಕೊಂಡು ಅಲ್ಲೇ ಅದ್ರ ಮೇಲೆ ಮಲ್ಕೊಂಡು, ಹಾಗಾಗಿ ಏನಾದರೂ ಕಾಯಿಲೆ ಬರಬಾರ್ದು ಅಂತೇಳಿ ಇವತ್ತು ಕೌ ಮ್ಯಾಟ್ನ ಮತ್ತು ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಇವತ್ತು ಕೌ ಮ್ಯಾಟ್ ನಿಮಗೆ 23 mm ಸಿಗುತ್ತೆ, 15 mm ಸಿಗುತ್ತೆ, 17 mm ಸಿಗುತ್ತೆ, 19 mm ಸಿಗುತ್ತೆ. ಎಲ್ಲ ರೀತಿಯ ಕೌ ಮ್ಯಾಟ್ಗಳು ನಮ್ಮ ಬಳಿ ಸಿಗ್ತಾ ಇದೆ. ಜೊತೆಗೆ ನಿಮಗೆ ಮಿಲ್ಕಿಂಗ್ ಮಿಷಿನ್ನು ನೀವು ನೋಡ್ತಾ ಇರ್ಬೋದು. ಇವತ್ತು ರೈತರು ಇವತ್ತು ಯಾರನ್ನೇ ಕೂಲಿ ಕೆಲಸಕ್ಕೆ ಅಥವಾ ದಿನಗೂಲಿಗೆ ಕರ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಂಬಳ ಕೊಟ್ಟು ಕೂಡ ರೈತರು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಒಂದು ಕುಟುಂಬ ಒಂದು 20 ಹಸುಗಳು, 50 ಹಸುಗಳು ಅಥವಾ 10 ಹಸುಗಳನ್ನ ಮೇಂಟೈನ್ ಮಾಡೋದಕ್ಕೂ ಕೂಡ ಇವತ್ತು ಕಷ್ಟ ಆಗ್ತಾ ಇದೆ. ಯಾಕಂದರೆ ಇವತ್ತೆಲ್ಲವೂ ಕುಟುಂಬಗಳು ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗಿ ಇರೋದ್ರಿಂದ ಒಬ್ಬರು ಇಬ್ಬರು ಇರ್ತಾರೆ, ಎಲ್ಲಾದರೂ ಮದುವೆ ಗಿದ್ವೆ ಇರುತ್ತೆ, ಅವಾಗ ಹೋಗೋಕ್ಕಾಗಲ್ಲ. ಈ ಥರದ ಅನೇಕ ತೊಂದರೆಗಳು ಸಿಗ್ತಾ ಇರುವಂಥ ರೈತರಿಗೆ ನಾವು ಮಿಲ್ಕಿಂಗ್ ಮಿಷಿನ್ನ ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಮಿಲ್ಕಿಂಗ್ ಮಿಷಿನ್ ಈಗಾಗಲೇ ಮಾರ್ಕೆಟಲ್ಲಿದೆ. ಆದರೆ ನಮ್ಮ ಮಿಲ್ಕಿಂಗ್ ಮಿಷಿನ್ ಏನು, ನಮ್ಮ ಮಿಲ್ಕಿಂಗ್ ಮಿಷಿನ್ನಲ್ಲಿ ನಿಮಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡುವಂಥ ಮತ್ತು ಫೆಸಿಲಿಟೀಸ್ ಇರುವಂಥ 25 ಲೀಟ್ರ್ ಕ್ಯಾನ್ ಇದೆ, 20 ಲೀಟ್ರ್ ಕ್ಯಾನ್ ಇದೆ. ಜೊತೆಗೆ ಮೋಟ್ರು ಸಪ್ರೇಟ್ ಇರುತ್ತೆ, ಆಮೇಲೆ ಪಂಪ್ ಕೂಡ ಸಪ್ರೇಟ್ ಇರುತ್ತೆ. ಜೊತೆಗೆ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಕಿಟ್ಗಳು ನಮಗೆ ಸಪ್ರೇಟಾಗಿ ಸಿಗುತ್ತೆ. ನಿಮಗೆ ಅದು ಸಪ್ರೇಟಾಗಿದ್ದು ಅದನ್ನೆಲ್ಲ ಜೊತೆ ಮಾಡೋದ್ರಿಂದ ನಿಮಗೆ ಅನುಕೂಲಗಳು ಜಾಸ್ತಿ ಆಗುತ್ತೆ. ನೋಡಿ, ಇದು 2 HP 3-in-1 ಕಿಟ್ ಅಂತ. ನಿಮಗೆ ಏನಾದರೂ 2 HP ಮೋಟ್ರ್ ಇದೆ ಪ್ಲಸ್ ಇಂಜಿನ್ ಇದೆ. ನಿಮ್ದು ಏನಾದರೂ ಕರೆಂಟ್ ಹೋದರೆ ಇದು ನೀವು ಇಂಜಿನ್ನ ಸ್ಟಾರ್ಟ್ ಮಾಡಿಕೊಂಡು ಇಂಜಿನಿಂದ ಇದನ್ನು ರನ್ ಮಾಡ್ಬೋದು. ನೀವು ಜೊತೆಗೆ ನಿಮ್ಮ ಕೊಟ್ಟಿಗೆ ತೊಳ್ಕೊಬೋದು ಅಥವಾ ನಿಮ್ಮ ವರಾಂಡ ತೊಳ್ಕೊಬೋದು ಅನ್ನೋದಕ್ಕೆ ಅದಕ್ಕೆ ಒಂದು ಸ್ಪ್ರೇಯರ್ ಕಿಟ್ ಕೂಡ ಹಾಕಿದ್ದೀವಿ. ಇದ್ರ ಜೊತೆಗೆ ನಿಮಗೆ ಒಂದು 25 ಅಡಿದು ಅಥವಾ 50 ಅಡಿದು 100 ಅಡಿದು ನಿಮ್ಗೆ ಎಷ್ಟು ಬೇಕೋ ಅದಕ್ಕೆ ಓಸ್ ಪೈಪ್ ಕೂಡ ಸಿಗುತ್ತೆ, ಗನ್ಗಳು ಸಿಗುತ್ತೆ, ಮತ್ತು ಇದಕ್ಕೆ ಬಕೆಟ್ಗಳು ಕೂಡ ಸಿಗುತ್ತೆ. ಯಾಕೆ ಈ ಥರದ್ದು ಸ್ಪೆಷಲ್ಲು ಈ ಥರದ್ದು ಮಾಡಿದ್ದೀವಿ ನಾವು ಮಿಲ್ಕಿಂಗ್ ಮಿಷಿನ್? ನಾವು ಕಡಿಮೆ ರೇಟಿಗೆ ಕೂಡ ಮಾರ್ಕೆಟಲ್ಲಿ ಎಲ್ಲ ಥರದ್ದು ಮಿಲ್ಕಿಂಗ್ ಮಿಷಿನ್ ಸಿಗುತ್ತೆ. ನಿಮಗೆ ಒಂದು ಚಿಕ್ಕದು ಫ್ರೇಮ್ ಹಾಕ್ಬಿಟ್ಟು ಅದಕ್ಕೊಂದು ಇಂಜಿನ್ ಕೂರಿಸಿ ಅದ್ರ ಜೊತೆಗೇ ಒಂದು ಪಂಪನ್ನು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟಿರ್ತಾರೆ. ಮಿಲ್ಕಿಂಗ್ ಮಿಷಿನ್ಸ್ ಯಾವಾಗಲೂ ಕೂಡ ರೈತರು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು. ಹಾಲು ನಿಂತೋಗ್ತಾ ಇದೆಯಾ ಅಥವಾ ಹಾಲು ಜಾಸ್ತಿ ಆಯಿತಾ, ಆ ಥರ ಸಂದರ್ಭದಲ್ಲಿ ಏನಾದರೂ ಪಂಪಲ್ಲಿ ಹಾಲೆಲ್ಲ ಜಾಸ್ತಿ ಆಗಿ ಕಟ್ಕೊಂಡ್ರೆ ಮೋಟ್ರೆಲ್ಲ ಸ್ಟಕ್ ಆಗಿ ನಿಂತೋಗಿ ಮತ್ತು ಪಂಪ್ಗಳೆಲ್ಲ ರಿಪೇರಿ ಮಾಡುವಂಥ ಇದು ಸರ್ವಿಸ್ ಬರುವಂಥ ವಸ್ತುಗಳಾಗಿ. ಹಾಗಾಗಿ ನಾವು ಪಂಪು ಸಪ್ರೇಟು, ಮೋಟ್ರು ಸಪ್ರೇಟ್ ಮಾಡಿದ್ವಿ. ಜೊತೆಗೆ ನೋಡಿ, ಇಲ್ಲಿ ಬೇಸ್ ಇದೆ. ನೀವು ಮುಂದೆ ಏನಾದರೂ ಇವತ್ತು ರೈತ ಒಂದು ಸಿಂಗಲ್ HP ಸಿಂಗಲ್ ಕ್ಯಾನ್ದು ಏನಾದರೂ ಇವತ್ತು ತೆಗೆದುಕೊಂಡಿದ್ರೆ ಮುಂದೆ ಅವನಿಗೆ ಅನಿಸುತ್ತೆ ನಾವು ಹಸುಗಳನ್ನ ಜಾಸ್ತಿ ಮಾಡ್ಕೋಬೇಕು, 2 HP ಮೋಟ್ರಿಗೆ ಅಪ್ಗ್ರೇಡ್ ಮಾಡ್ಕೋಬೇಕು ಅಥವಾ ಇಂಜಿನ್ ತೊಗೋಬೇಕು, ಕರೆಂಟ್ ಹೋದಾಗ ನನಗೆ ಪೆಟ್ರೋಲ್ ಇಂಜಿನ್ ಬೇಕು ಅಂತ ಅಂದಾಗಲೂ ಕೂಡ ಅದನ್ನು ಪೆಟ್ರೋಲ್ ಇಂಜಿನ್ನ ಹಾಕ್ಕೊಂಡು ಓಡಿಸುವಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ಈ ಥರದ್ದು ನಾವು ಫ್ರೇಮ್ನ ಮಾಡಿದ್ದೀವಿ. ಹಾಗಾಗಿ ಚಿಕ್ಕದು ಕಡಿಮೆ ಕಾಂಪ್ಯಾಕ್ಟ್ ಇರುವಂಥ ಮಿಷಿನ್ಗಳು ಇವತ್ತು ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಅದು ನಿಮಗೆ ಮುಂದಿನ ದಿನಗಳಿಗೆ ನಿಮ್ಮ ಮುಂದೆ ಫ್ಯೂಚರ್ಗೆ ಬೇಕಾಗುವಂಥ ಅದಕ್ಕೆ ಏನಾದರೂ ತಕ್ಕನಾದಂಥ ವ್ಯವಸ್ಥೆ ಇರಲ್ಲ. ಹಾಗಾಗಿ ನಾವು ಇವತ್ತು ಕೊಡ್ತಾ ಇರುವಂಥ ಎಲ್ಲ ಮಿಲ್ಕಿಂಗ್ ಮಿಷಿನಲ್ಲೂ ಕೂಡ ನೀವು ಫ್ಯೂಚರಲ್ಲಿ 5ರಿಂದ 10 ಹಸು ಮಾಡಿಕೊಂಡ್ರೆ, 15 ಹಸು ಮಾಡಿಕೊಂಡ್ರೆ, 20 ಹಸು ಮಾಡಿಕೊಂಡ್ರೆ ಅಥವಾ 50 ಹಸು ಮಾಡಿಕೊಂಡ್ರು ಕೂಡ ಮೇಂಟೈನ್ ಮಾಡುವಂಥದ್ದು. ಜೊತೆಗೆ ಪೈಪ್ಲೈನ್ ಕೂಡ ಮಾಡಿಕೊಡುವಂಥ ಸರ್ವಿಸ್ ನಿಮಗಿದೆ. ಇದು ನೀವು ನೋಡ್ತಾ ಇರ್ಬೋದು. ನಿಮಗೆ ಏನಾದರೂ ಹಸು ನಿಮಗೆ
ಏನು ಸಗಣಿ ಹಾಕಿದ್ರೆ ಅಥವಾ ಕಸ ಇದ್ದರೆ ಹುಲ್ಲು ಏನಾದರೂ ಬಿದ್ದಿದ್ರೆ ನಿಮಗೆ ಆರಾಮಾಗಿ ಒಬ್ಬರೇ ಇದನ್ನು ಕ್ಲೀನ್ ಮಾಡುವಂಥ ವ್ಯವಸ್ಥೆನ ಇಲ್ಲಿ ನೀವು ನೋಡ್ತಿರ್ಬೋದು. ಇದು ಮಣ್ಣನ್ನು ಕೂಡ ತಳ್ಬೋದು, ನೀವು ಸಗಣಿ ಕೂಡ ತಳ್ಬೋದು, ಕೌಡಂಗ್ನ ನೀವು ಅಲ್ಲಿಗೆ ಒಂದು ಗುಡ್ಡೆ ಮಾಡ್ಬೋದು. ಜೊತೆಗೆ ಏನಾದರೂ ಮೇವೆಲ್ಲ ಹಾಕಿ ಎಲ್ಲ ಗುಡ್ಡೆ ಆಗಿದ್ರೆ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬೇಕಾಗುವಂಥ ಇದು ತುಂಬ ಈಸಿಯಾಗಿ ಯೂಸ್ ಮಾಡುವಂಥದ್ದು. ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಆಟ ಆಡಿಕೊಂಡು ಇದನ್ನು ನೀವು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನೋಡಿ, ಇನ್ನೂ ಇನ್ನೆರಡು ಈಗ ಇದ್ರ ಜೊತೆಗೆ ಕೈಗಾಡಿಗಳು ಕೂಡ ಇದೆ. ನಿಮಗೆ ಟಬ್ಬು ಏನಾದರೂ ಮೇವೆಲ್ಲ ಹಾಕ್ಕೊಳ್ಳೋಕ್ಕೆ ತಳ್ಕೊಬರೋಕ್ಕೆ ಅಥವಾ ಸಗಣಿ ಎಲ್ಲ ಹಾಕೋದಕ್ಕೆ ನಿಮಗೆ ಕೈಗಾಡಿಗಳು ಕೂಡ ಸಿಗುತ್ತೆ. ಜೊತೆಗೆ ಎರಡು ಥರ ಬೇರೆ ಬೇರೆ ಥರದ್ದು ಕೈಗಾಡಿಗಳು ಸಿಗುತ್ತೆ. ಇದು ನಿಮಗೆ ದನಗಳಿಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಅಥವಾ ನೀವು ಗೋಟು ಅಥವಾ ಶೀಪು, ಕುರಿ ಅಥವಾ ಮೇಕೆ ಏನಾದರೂ ಸಾಕಿದರೆ ಇದಕ್ಕೆ ಫೀಡಿಂಗಿಗೆ ಇದರೊಳಗಡೆ ಹಾಕ್ಬಿಟ್ಟು ನೀವು ನಿಮ್ಮ ಫ್ರೇಮ್ ಆಗಿರುವಂಥ ಸ್ಟ್ಯಾಂಡು ಅಥವಾ ಗೇಟ್ಗಳಿಗೆ ಇದನ್ನು ಹಾಕಿದ್ರೆ ಕುರಿಗಳು ಬಂದು ತಿನ್ನೋದಕ್ಕೆ ಈ ಥರದ್ದು ನಾವು ಫ್ರೇಮ್ಸ್ನ ಹೊಸದಾಗಿ ಡಿಸೈನ್ ಕೂಡ ಮಾಡಿಸಿದ್ದೀವಿ. ನಿಮಗೆ ಎಷ್ಟು ಆರ್ಡ್ರ್ ಕೊಟ್ಟರೆ ನಿಮ್ಗೆ ಎಷ್ಟು ಬೇಕಾದರೂ ಇದನ್ನು ನಾವು ಮಾಡಿಕೊಡ್ತೀವಿ. ಜೊತೆಗೆ ನಿಮಗೆ ಮರಿಗಳೇನಾದರೂ ಮರಿಗಳಿದ್ದರೆ ಅದಕ್ಕೆ ಮಿಲ್ಕ್ ಕುಡಿಸೋದಕ್ಕೆ, ಹಾಲನ್ನು ಕುಡಿಸೋದಕ್ಕೆ 2 ಲೀಟ್ರ್ ಕ್ಯಾನ್ಗಳು ನಿಮಗೆ ಅತ್ಯಂತ ಒಳ್ಳೆಯ ದರ್ಜೆಯ ಕಡಿಮೆ ಬಜೆಟ್ನ ವಸ್ತುಗಳು ನಮ್ಮ ಬಳಿ ಸಿಗುತ್ತೆ. ಜೊತೆಗೆ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಈಗ 1/2 ಲೀಟ್ರ್ ಕೂಡ ಇದೆ. ಜೊತೆಗೆ ಇವಾಗೆಲ್ಲರೂ ಕೂಡ ಏನಂದರೆ ಕುಡಿಯೋಕ್ಕೆ ನೀರು ಆಟೋಮೆಟಿಕ್ಕು. ಈಗ ಮನೆಗಳಲ್ಲಿ ಕೂಡ ಯಾರು ನೀರನ್ನು ತೆಗೆದುಕೊಂಡು ಬಂದು ಸೇದಿ ಏನು ಮನೆ ಒಳಗಡೆ ಬಾತ್ರೂಮ್ಗಾಗಿರ್ಬೋದು ಅಥವಾ ಇನ್ನು ಟಾಯ್ಲೆಟ್ ರೂಮ್ಗಾಗಿರ್ಬೋದು ಅಲ್ಲೆಲ್ಲ ಹಾಕೊಳ್ಳಲ್ಲ. ಇವಾಗೆಲ್ಲರೂ ನಲ್ಲಿಯನ್ನು ತಿರುಗಿಸ್ಬೇಕು. ನಲ್ಲಿಯನ್ನು ತಿರುಗಿಸಿ ಎಲ್ಲಿ ನೀರು ಕುಡಿಯುವಂಥ ವ್ಯವಸ್ಥೆ. ಆದರೆ ಹಸುದನಗಳಿಗೆ ನಲ್ಲಿಯನ್ನು ತಿರುಗಿಸೋಕ್ಕಾಗಲ್ಲ. ಆದರೆ ಇದು ನೋಡಿ, ನೀವೆಷ್ಟು ಇದು ಆಟೋಮೆಟಿಕ್ ಅಂತಂದರೆ ನೀವೆಲ್ಲ ಪೈಪೆಲ್ಲ ಕಲೆಕ್ಷನ್ ಕೊಟ್ಬಿಟ್ಟು ಇಲ್ಲೆಲ್ಲ ಕಲೆಕ್ಷನ್ ಕೊಟ್ಟು ಏನಾದರೂ ಹಸು ಬಂದು ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು. ಇದನ್ನು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನೀರು ಈ ಬೌಲ್ಗೆ ತುಂಬ್ಕೊಳ್ಳುತ್ತೆ. ಹಾಗಾಗಿ ಹಸುಗಳು ಕೂಡ ಬಂದು ಇದೇನು ಒಂದು ಸರಿ ಅದಕ್ಕೆ ಗೊತ್ತಾಯಿತು ಇಲ್ಲಿ ನೀರು ಸಿಗುತ್ತೆ ಅಂದಿದ ತಕ್ಷಣ ನಾಲ್ಗೆ ತೊಗೊಂಬಂದು ಇವತ್ತು ಇದನ್ನು ಪ್ರೆಸ್ ಮಾಡುತ್ತೆ. ಎಷ್ಟೋ ಹಸುಗಳು ಬೇಸಿಗೆ ಕಾಲದಲ್ಲಿ ನೀವು ನೋಡಿರ್ಬೋದು ಬೋರ್ವೆಲ್ನ ಒತ್ತೋದು, ನೀರು ಕುಡಿಯೋದು, ನಲ್ಲಿನ ಆನ್ ಮಾಡೋದು, ನೀರು ಕುಡಿಯೋದು, ಈ ಥರದ್ದೆಲ್ಲ ಮಾಡುತ್ತೆ ಹಸುಗಳು. ಆಮೇಲೆ ಎಮ್ಮೆ, ದನ, ಕರುಗಳು, ಜೊತೆಗೆ ಕುರಿ, ಮೇಕೆ ಯಾವುದೇ ಆಗಿರ್ಬೋದು ಅದಕ್ಕೆ ಇದು ಗೊತ್ತಾಗುತ್ತೆ. ಆಟೋಮೆಟಿಕ್ಕಾಗಿ ನೀರು ಬರುತ್ತೆ ಅಂತ ಗೊತ್ತಾಗಿದ್ದ ತಕ್ಷಣ ಅದು ಪ್ರೆಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆ ಥರದ ಬೌಲ್ಗಳು, ಎಲ್ಲ ರೀತಿಯ ಬೌಲ್ಗಳು ಕಡಿಮೆ ರೇಟಿಂದ ಬೇಕಾ ಸಿಗುತ್ತೆ, ಹೈ ಕ್ವಾಲಿಟಿ ತುಂಬ ಚೆನ್ನಾಗಿರೋ ಕ್ವಾಲಿಟಿದು ಬೇಕಾ ಅದು ಕೂಡ ಸಿಗುತ್ತೆ. ನಿಮಗೆ ಲೋ ಕ್ವಾಲಿಟಿ ಲೋ ಪ್ರೈಸ್, ಹೈ ಕ್ವಾಲಿಟಿ ಹೈ ಪ್ರೈಸ್, ಎಲ್ಲ ಥರದ್ದು ಕ್ವಾಲಿಟಿಯ ಎಲ್ಲ ಥರದ್ದು ವಸ್ತುಗಳು ನಮ್ಮ ಬಳಿ ನಿಮಗೆ ಸಿಗುತ್ತೆ. ಜೊತೆಗೆ ಹಸುಗಳನ್ನ ಉಜ್ಕೊಳ್ಳೋಕ್ಕೆ ಇದು ತುಂಬ ಕಡಿಮೆ ರೇಟಿನ ವಸ್ತುಗಳು. ನಿಮಗೆ ಇದು ಹಸು, ಎಮ್ಮೆ, ದನನ ಉಜ್ಜೋದಕ್ಕೆ ಅಥವಾ ನಾಯಿ, ಬೆಕ್ಕು ಏನಾದರೂ ಇದ್ದರೆ ಈ ಥರದ್ದೆಲ್ಲ ನೀವು ಮೈ ತೊಳೆಯೋದಕ್ಕೆ ಉಪಯೋಗಿಸ್ಕೋಬೋದು. ಆ ಥರದ್ದಿದೆ. ಜೊತೆಗೆ ಇದು ಹ್ಯಾಂಡ್ ಗ್ಲೌಸಲ್ಲಿ ಹಾಕ್ಕೊಂಡು ಇದನ್ನು ಕೂಡ ನಿಮಗೆ ಹೋಲ್ಸೇಲಲ್ಲಿ ಬೇಕು ಅಂದರೆ ಹೋಲ್ಸೇಲಲ್ಲಿ ಕೂಡ ಸಪ್ಲೈ ಮಾಡ್ತೀವಿ, ಅಥವಾ ರೀಟೇಲ್ ಬೇಕು ಅಂದರೆ ರೀಟೇಲಲ್ಲಿ ಸಪ್ಲೈ ಮಾಡ್ತೀವಿ. ನಿಮ್ಗೆ ಯಾವುದೇ ವಸ್ತುಗಳು ನಮ್ಮ ಬಳಿ ಇರುವಂಥದ್ದು, ನೀವೇನಾದರೂ ರೀಸೇಲ್ ಮಾಡ್ತೀರಿ ಅಥವಾ ನಿಮ್ಗೆ ಹೋಲ್ಸೇಲ್ ಆಗಬೇಕು ಅಂದರೆ ಅದಕ್ಕೂ ಕೂಡ ರೆಡಿ ಇದ್ದೀವಿ. ನೋಡಿ, ಇದು ನಿಮ್ಮ ಹಸುನ ದನನ ಕ್ಲೀನ್ ಮಾಡೋಕ್ಕೆ ಇವಾಗ ಮೊದಲೆಲ್ಲ ನಾರು ತೊಗೊಂಡು ಕ್ಲೀನ್ ಮಾಡ್ತಾಯಿದ್ರು. ತುಂಬ ಕಡಿಮೆ ರೇಟಿಗೆ ಸಿಗುವಂಥದ್ದು ಇದೆಲ್ಲ ರಬ್ಬರಿಂದ ಇರುತ್ತೆ, ತುಂಬ ದೀರ್ಘ ಬಾಳಿಕೆ ಕೂಡ ಬರ್ತವೆ ನಿಮಗೆ. ಹಾಗಾಗಿ ಈ ಥರದ್ದೆಲ್ಲ ಸಿಗುತ್ತೆ. ಆಮೇಲೆ ನಿಮಗೆ ಬಕೆಟ್ಗಳು, ಇದು ಕುರಿ ಮೇಕೆಗಳಿದ್ರೆ ಅಥವಾ ಹಸು ಕರುಗಳಿದ್ರೆ ಹಾಲನ್ನ ಕುಡಿಸೋದಕ್ಕೆ ಬೇಕಾಗುವಂಥ ಬಕೆಟ್ಗಳು. ಎಷ್ಟೋ ಸರಿ ಕೆಲವು ಸರಿ ತಾಯಿ ಹಾಲು ಕುಡಿಸ್ತಾ ಇರಲ್ಲ, ಇದನ್ನ ಕರುನ ಸಾಕಬೇಕಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಿಮಗೆ ಕರುಗಳಿಗೆ ಹಾಲು ಕುಡಿಸುವಂಥ ಬಕೆಟ್ಗಳು ಕೂಡ ಸಿಗುತ್ತೆ. ನಿಮಗೆ ಸ್ಪೇರ್ ಪಾರ್ಟ್ಸ್ ಕೂಡ ಯಾವುದೇ ಮಿಲ್ಕಿಂಗ್ ಮಿಷಿನ್ ಆಗಿರ್ಬೋದು, ಯಾವುದೇ ವಸ್ತುಗಳು ತೊಗೋಬೋದು. ನಮ್ಮ ಬಳಿ ನೀವು ಯಾವುದೇ ವಸ್ತು ಏನೇ ತೊಗೊಂಡ್ರು 10 ಇಯರ್ಸ್ವರೆಗೂ ನಿಮಗೆ ಎಲ್ಲ ರೀತಿಯ ಸ್ಪೇರ್ ಪಾರ್ಟ್ಸ್ ನಮ್ಮ ಬಳಿ ಸಿಗುತ್ತೆ. ಹಾಗಾಗಿ ನೋ ಡೌಟ್, ನೀವು 10 ವರ್ಷದವರೆಗೂ ನೀವು ಯಾವುದೇ ವಸ್ತು ನಮ್ಮ ಬಳಿ ತೊಗೊಂಡ್ರು ನಿಮಗೆಲ್ಲ ಸಿಗುತ್ತೆ. ಜೊತೆಗೆ ನೀವು ನೋಡ್ತಾ ಇರ್ಬೋದು ಓಸ್ ಪೈಪ್ ಇದೆ, ಮ್ಯಾಟ್ಸ್ ಇದೆ. ಈ ಮ್ಯಾಟ್ಗಳಂತೂ ತುಂಬ ಈಸಿ ಆದಂಥ ಮ್ಯಾಟ್ಗಳು. ಇದು ಮನೆಗಳಿಗೂ ಕೂಡ ಯೂಸ್ ಮಾಡ್ಬೋದು, ಜಿಮ್ ಪರ್ಪಸ್ಗೂ ಕೂಡ ಯೂಸ್ ಮಾಡ್ಬೋದು. ಇದು ನೋಡಿ, ಈ ಥರದ್ದು ನಿಮಗೆ ಕನೆಕ್ಟ್ ಆಗುತ್ತೆ. ಚಿಕ್ಕ ಮ್ಯಾಟ್ ಇರುತ್ತೆ. ಇದು ನೀವು ಮನೆಗಳಲ್ಲಿ ಏನಕ್ಕಾದರೂ ನಾಯಿ, ಬೆಕ್ಕು ಅಥವಾ ಇದು ಮನೆ ಮುಂದೆ ಹಾಕೊಳ್ತೀರಾ ಅಂತಂದರೆ ಈ ಮನೆಗಳಿಗೆ ಹಾಕ್ಕೋಬೋದು. ಇದನ್ನು ಜಾಸ್ತಿಯಾಗಿ ಜಿಮ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಅಥವಾ ನೀವು ವರಾಂಡದಲ್ಲಿ ಹಾಕ್ಕೊಳ್ತೀರಾ ಅಂದರೆ ಇದನ್ನು ವರಾಂಡದಲ್ಲಿ ಹಾಕ್ಕೋಬೋದು. ಆ ಕೌ ಮ್ಯಾಟ್ಗಳನ್ನೂ ಕೂಡ ನೀವು ವರಾಂಡದಲ್ಲಿ ಹಾಕ್ಕೋಬೋದು. ಇನ್ನೊಂದು ಅಂದರೆ ನಾವು ಈಗ ಇದಕ್ಕೆ ಸಂಬಂಧಪಟ್ಟಾಗೆ ಕಾರ್ಗಳಲ್ಲಿರುತ್ತೆ. ಈಗ ಎಲ್ಲ ಮಳೆಗಾಲ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಮಳೆಗಾಲ ಬರ್ತಾ ಇದೆ. ಎಷ್ಟೋ ಸರಿ ಕಾರ್ಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಫುಟ್ ರಬ್ಗಳೆಲ್ಲ ಕಾಟನ್ ಇರುತ್ತೆ ಅಥವಾ ಬೇರೆ ನೈಲಾನ್ದು ಯಾವುದಾದ್ರು ಬೇರೆ ಬೇರೆ ಮೆಟೀರಿಯಲ್ ಇರುತ್ತೆ. ಅವನ್ನ ವಾಷಬಲ್ ಮಾಡೋಕ್ಕಾಗಲ್ಲ. ಹೊಲಕ್ಕೆ ಹೋಗ್ತೀವಿ, ಜಮೀನಿಗೆ ಹೋಗ್ತೀವಿ, ಅಥವಾ ಎಲ್ಲೋ ರಸ್ತೆಯಿಂದ ಇಳಿದು ಒಳಗಡೆ ಕಾಲಿಕ್ಕಿದ ತಕ್ಷಣ ತುಂಬ ಕೆಂಪು ರಾಡಿಯಾಗಿ ಆಗಿಬಿಡುತ್ತೆ. ನೋಡಿ, ಇದೆಲ್ಲ ವಾಷಬಲ್ ಆದಂಥ ಫುಡ್ ರಬ್ಗಳು. ನಿಮಗೆ ಕಡಿಮೆ ರೇಟಿಗೆ ರಬ್ಬರ್ ಮ್ಯಾಟ್ಸ್ ಇದು
ನಿಮಗೆ ಎಲ್ಲ ಥರದ್ದು ಆಲ್ ಓವರ್ ಇಂಡಿಯಾ ನಾವು ಕಳಿಸ್ತೀವಿ. ನಿಮ್ಗೆ ಹೋಲ್ಸೇಲ್ ಬೇಕು ಅಂದರೆ ಸಿಗುತ್ತೆ. ಜೊತೆಗೆ ನಿಮಗೆ ಇದು 4 ಸೆಟ್ ಬರುತ್ತೆ. ಮುಂದೆಗಡೆ ಹಾಕೋಕ್ಕೆ ಡ್ರೈವರ್ ಸೀಟು ಮತ್ತು ಹಿಂದೆ ಪಕ್ಕದಾಗಿರೋ ಕೂತ್ಕೊಳ್ಳೋರಿಗೆ ಸೀಟು, ಆಮೇಲೆ ಹಿಂದೆಗಡೆ ಹಾಕೋದಕ್ಕೆ 2. ನಿಮಗೆ ಹೋಲ್ಸೇಲಲ್ಲಿ ಬೇಕು ಅಂದರೂ ಸಿಗುತ್ತೆ, ಇದು ರಿಟೇಲ್ ಬೇಕು ಅಂದರೂ ಸಿಗುತ್ತೆ. ನೀವು ಎಷ್ಟು ಬೇಕಾದರೂ ಆರ್ಡ್ ಮಾಡ್ಬೋದು. ನೀವೇನು ಕೆಳಗಡೆ ಏನು ನಂಬರ್ ಬರ್ತಾ ಇದೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ನೀವು ಫೋನ್ ಮಾಡಬೇಕು, ಆರ್ಡ್ರ್ ಮಾಡಬೇಕು. ಆಗ ನಿಮಗೆ ಎಲ್ಲ ರೀತಿಯ ವಸ್ತುಗಳು ನಮ್ಮ ಬಳಿ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ನಿಮಗೆ ಒಳ್ಳೆ ಕ್ವಾಲಿಟಿ, ಒಳ್ಳೆ ದರ್ಜೆಯ ಶೀಪ್ ಮತ್ತು ಗೋಟ್, ಕುರಿ ಮತ್ತು ಮೇಕೆಗೆ ಇದು ಏನು ಮ್ಯಾಟ್ಸ್. ಇದು ಮ್ಯಾಟ್ ಇವಾಗ ಎಲ್ಲರೂ ಕೂಡ ಕುರಿ ಮೇಕೆಗಳನ್ನ ಅತ್ಯಾಧುನಿಕ ಸ್ಟೈಲ್ನಲ್ಲೇ ಈಗ ಸಾಕ್ತಾ ಇದ್ದಾರೆ. ಅವುಗಳು ಹಿಡುವಂಥ ಹಿಕ್ಕೆಗಳನ್ನ ಬಾಚೋದಾಗಿರ್ಬೋದು, ಅವೆಲ್ಲ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಮ್ಯಾಟ್ ಹಾಕ್ತಾರೆ. ಮತ್ತು ಇವೆಲ್ಲ ಬಿಸಿ ಆಗಲ್ಲ ಕುರಿಗಳಿಗೆ. ಮ್ಯಾಟ್ಗಳಲ್ಲಿ ಆರಾಮಾಗಿ ಓಡಾಡಿಕೊಂಡು ಇರ್ತವೆ. ನಿಮಗೆಲ್ಲ ಥರದ್ದು ಪಿಗ್ ಆಗಿರ್ಬೋದು, ಕೌ ಆಗಿರ್ಬೋದು, ಅಥವಾ ಕುರಿ ಮೇಕೆಗಳಾಗಿರ್ಬೋದು, ಎಲ್ಲದಕ್ಕೂ ಸಂಬಂಧಪಟ್ಟಂಥ ಮ್ಯಾಟ್ಗಳು ಸಿಗುತ್ತೆ. ಆಮೇಲೆ ಪ್ಲಾಸ್ಟಿಕ್ ಬೌಲ್ ಬೇಕು ಅಂದರೆ ಪ್ಲಾಸ್ಟಿಕ್ ಬೌಲ್ಗಳು ಸಿಗುತ್ತೆ. ಜೊತೆಗೆ ನಿಮಗೆ ಏನು ಕಬ್ಬಿಣದ ಬೌಲ್ಗಳು ಬೇಕು ಅಂದರೆ, ಅಥವಾ ಇದು ಏನು ತಗಡಿನ ಬೌಲ್ಗಳು ಆನ್ಲೈನಲ್ಲಿ ನಿಮಗೆ ಕಾಣ್ತಾ ಇದ್ದರೆ ಆ ಥರದ್ದು ಬೇಕು ಅಂದರೆ ನಾವೇನೇ ರೆಡಿ ಮಾಡಿ ಕೊಡ್ತೀವಿ. ಎಲ್ಲ ವಸ್ತುಗಳು ಕೂಡ ಆಲ್ಮೋಸ್ಟು ನಾವೇನೇ ಎಲ್ಲ ಸ್ಪೇರ್ ಪಾರ್ಟ್ಸ್ನ ಇದನ್ನು ಮಾಡಿ ಅಸೆಂಬಲ್ ಮಾಡೋದು. ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಕೆಲವೆಲ್ಲ ವಸ್ತುಗಳು. ಹಾಗಾಗಿ ನಿಮಗೆ ಎಲ್ಲ ರೀತಿಯ ಒಳ್ಳೆ ದರ್ಜೆಯ, ಒಳ್ಳೆ ಕ್ವಾಲಿಟಿಯ ವಸ್ತುಗಳು ನಿಮಗೆ ನಮ್ಮ ಬಳಿ ಸಿಗುತ್ತೆ. ಜೊತೆಗೆ ಹಸು ದನ ಸಾಕೋರಿಗೆ ಅಗತ್ಯವಾಗಿ ಕೆಲವು ವಸ್ತುಗಳು ಬೇಕೇ ಬೇಕಾಗುತ್ತೆ. ಮುಸ್ರೆ ಇಡೋದಕ್ಕೆ ಬಕೆಟ್ಗಳು, ಅಥವಾ ಇದು ಏನು ಟಬ್ಗಳು, ಆಮೇಲೆ ಬಾಂಡ್ಲಿಗಳು, ಈ ಥರದ್ದೆಲ್ಲ ಚಿಕ್ಕ ಪುಟ್ಟ ವಸ್ತುಗಳು ನಿಮ್ಗೆ ಏನಾದರೂ ಪ್ಲಾಸ್ಟಿಕ್ ವಸ್ತುಗಳು ಏನಾದರೂ ಬೇಕು ಅಂದರೆ ಖಂಡಿತವಾಗಿ ನಮ್ಮ ಬಳಿ ಸಿಗುತ್ತೆ. ಜೊತೆಗೆ ಬನ್ನಿ, ನಾನು ನಿಮಗೆ ಪೆಟ್ ಸೆಕ್ಷನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಈ ಪೆಟ್ ಸೆಕ್ಷನ್ನಲ್ಲಿ ನಿಮಗೆ ಮುಖ್ಯವಾಗಿ ಈಗ ಏನಂದರೆ ಅನಿಮಲ್ ಹಸ್ಬೆಂಡ್ರಿ ಸ್ಟೋರ್ ಅಂದರೆ ಎಲ್ಲರೂ ಕೂಡ ಜಾಸ್ತಿ ಹಸು, ಕುರಿ, ಮೇಕೆ, ದನ, ಎಮ್ಮೆಗಳದ್ದೇ ಮಾಡಿರ್ತಾರೆ. ಆದರೆ ನಮ್ಮದು ಸೆಕ್ಷನಲ್ಲಿ, ಅನಿಮಲ್ ಹಸ್ಬೆಂಡ್ರಿ ಸೆಕ್ಷನಲ್ಲಿ ಏನಂದರೆ ನೀವೆಲ್ಲ ಥರದ ಪ್ರಾಣಿ, ಪಕ್ಷಿ, ಯಾವುದಾದ್ರೂ ಪ್ರಾಣಿ ಇರಲಿ, ಆ ಪ್ರಾಣಿಗೆ ಸಂಬಂಧಪಟ್ಟಿದ್ದು ನಿಮ್ಗೆ ಏನೇ ವಸ್ತುಗಳು ಬೇಕು ಅಂದರೆ ನಮ್ಮ ಬಳಿ ಬಂದರೆ ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಿದ್ದ ಎಕ್ವಿಪ್ಮೆಂಟ್ಸು, ಮಿಷಿನ್ಸು ಮತ್ತು ಫುಡ್ಸು ಈ ಥರದ್ದು ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದೆಲ್ಲನೂ ಪೆಟ್ಗೆ, ನಾಯಿ ಮತ್ತು ಬೆಕ್ಕುಗಳಿಗೆ ಬೇಕಾಗಿರುವಂಥ ಬೆಡ್ಗಳು ಸಿಗುತ್ತೆ. ತುಂಬ ಕಡಿಮೆ ದರದಲ್ಲೂ ಇದೆ. ಆಮೇಲೆ ಕೇಜ್ಗಳು ಬೇಕು ಅಂದರೆ ಎಲ್ಲೋ ಕರ್ಕೊಂಡು ಹೋಗ್ತಾ ಇರ್ತಾರೆ, ಅಥವಾ ಏನೋ ನಾಯಿ ತುಂಬ ಅಗ್ರೆಸಿವ್ ಆಗಿರುತ್ತೆ, ಆ ಸಂದರ್ಭದಲ್ಲಿ ಕೇಜ್ಗೆ ಹಾಕ್ತಾರೆ ಕೆಲವು ಸಂದರ್ಭದಲ್ಲಿ. ಅಥವಾ ಡಾಕ್ಟ್ರಿಗೆ ಇಂಜೆಕ್ಷನ್ ಕೊಡಬೇಕು, ಕೆಲವು ಸಂದರ್ಭದಲ್ಲಿ ಕೇಜ್ ಹಾಕಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಆಮೇಲೆ ಕ್ಯಾಟ್ ಲಿಟರ್ ಮಾಡೋದಕ್ಕೆ ಇದು ಬಾಕ್ಸ್ಗಳು, ಮನೆ ಒಳಗಡೆ ಕ್ಯಾಟ್ ಇಟ್ಕೊಂಡಿರೋದ್ರಿಂದ ಅದು ಮನೆ ಒಳಗಡೆ ಗಲೀಜು ಮಾಡುತ್ತೆ. ಇವತ್ತು ಸಿಟಿ ಒಳಗಡೆ ಬದುಕ್ತಾ ಇರಬೇಕು ಸಂದರ್ಭದಲ್ಲಿ. ಆಮೇಲೆ ನಿಮಗೆ ಅದಕ್ಕೆ ಏನು ಲಿಟರ್ ಹಾಕ್ಬಿಟ್ಟು ಇಟ್ಬಿಟ್ರೆ ಕ್ಯಾಟ್ ಅದಕ್ಕೆ ಏನು ಬೇಕೋ ಅದು ಮಾಡ್ಕೊಳ್ಳುತ್ತೆ. ನೋಡಿ, ಇವಾಗ ನಿಮಗೆ ತಿನ್ಸುಗಳು ಏನಾದರೂ ಬೇಕು ಅಂದರೆ ಎಲ್ಲ ಥರದ ತಿನ್ಸುಗಳು ಕೂಡ ಸಿಗುತ್ತೆ ನಮ್ಮ ಹತ್ರ. ಎಲ್ಲ ಥರದ್ದು ಫುಡ್ಡು ನಮ್ಮ ಬಳಿ ಸಿಗುತ್ತೆ. ಜೊತೆಗೆ ಈ ಥರದ್ದು ಏನು ಇದಕ್ಕೆ ಚೂವಬಲ್ ಆದಂಥ ಬೋನ್ಸು, ಡಾಗ್ ಚೂಸು, ಇದಕ್ಕೆಲ್ಲ ಸಂಬಂಧಪಟ್ಟಿದ್ದೆಲ್ಲ ಸಿಗುತ್ತೆ. ಜೊತೆಗೆ ನಿಮ್ಗೆ ಏನಾದರೂ ಇನ್ಸ್ಟ್ರೂಮೆಂಟ್ಸ್ ಬೇಕು ಅಂದರೆ ನಾಯಿ ಮತ್ತು ಬೆಕ್ಕಿಗೆ ಸಂಬಂಧಪಟ್ಟಿದ್ದು ಆಟ ಆಡುವಂಥ ಎಲ್ಲ ಇನ್ಸ್ಟ್ರೂಮೆಂಟ್ಗಳು ಸಿಗುತ್ತೆ. ಜೊತೆಗೆ ಬೆಲ್ಟ್ಗಳು ಸಿಗುತ್ತೆ, ಕೂಂಬ್ ಸಿಗುತ್ತೆ. ನೀವು ಯಾವುದು ಬೇಕಾದರೂ ನೋಡಿ, ಈ ಥರದ್ದು ಕೂಂಬು, ಈ ಎರಡು ಸೈಡ್ ಇರೋದು ಸಿಗುತ್ತೆ. ನಿಮ್ಗೆ ಏನೇ ಬೇಕು ಅಂದರೂ ಕೂಡ ನಮ್ಮ ಬಳಿ ಎಲ್ಲ ಥರದ್ದು ನಾಯಿಗೆ ಸಂಬಂಧಪಟ್ಟಿದ್ದು, ಬೆಕ್ಕಿಗೆ ಸಂಬಂಧಪಟ್ಟಿದ್ದು ಸಿಗುತ್ತೆ. ಇದೊಂದು ತುಂಬ ರೋಬೋಟಿಕ್ ಆದಂಥ ಟಾಯ್. ಇದೇನಾದರೂ ಆನ್ ಮಾಡಿ ಇದನ್ನು ಬಿಟ್ಟರೆ ಇದು ಹಿಂದೆಗಡೆ ಬೆಕ್ಕು ಓಡ್ತಾ ಇರುತ್ತೆ. ಇದು ತುಂಬ ರೋಬೋಟಿಕ್ ಆದಂಥ ಟಾಯ್. ಇದು ತುಂಬ ಸೇಲ್ ಆಗ್ತಾ ಇದೆ. ಭಾಳ ಮಕ್ಕಳು ಕೂಡ ಬಂದು ತಗೊಂಡೋಗ್ತಾರೆ. ಮಕ್ಕಳು ಕೂಡ ಆಡ್ಬೋದು. ಇದ್ರ ಜೊತೆಗೆ ಕ್ಯಾಟ್ ಮತ್ತು ನಾಯಿ ಕೂಡ ಆಡ್ಬೋದು. ನೋಡಿ, ಈಗ ನಾನು ಬಿಡ್ತಾ ಇದ್ದೀನಿ. ಈಗ ಇದು ಹೆಂಗೋಗುತ್ತೆ ಅಂತ ಹೇಳಿ, ಇದೇನಾದರೂ ಟಚ್ ಆದರೆ ಇದು ವಾಪಸ್ ಬಂದುಬಿಡುತ್ತೆ. ನೋಡಿ, ವಾಪಸ್ ಬರುತ್ತೆ, ಹೋಗುತ್ತೆ. ಅದೇ ಒಂದು ರೋಬೋಟಿಕ್ ಆಗಿ ಆಡ್ತಾನೆ ಇರುತ್ತೆ. ಹಾಗಾಗಿ ಬೆಕ್ಕುಗಳು ಮತ್ತು ನೋಡಿ ಹೊಲ್ಟೋಯ್ತು, ಎಲ್ಲೋಯ್ತು ಅಂತ ಹುಡುಕ್ಬೇಕಾಗತ್ತೆ. ಆಮೇಲೆ ಅದು ವಾಪಸ್ ಬರುತ್ತೆ. ಈ ಥರದ್ದು ನಿಮಗೆ ಯಾವುದೇ ರೀತಿಯ ಟಾಯ್ಗಳು ಬೇಕು ಅಂದರೂ ಕೂಡ ಸಿಗುತ್ತೆ. ನೋಡಿ, ಇಲ್ಲಿ ನಿಮಗೆ ಬೆಲ್ಟ್ಗಳು ನೋಡ್ತಾ ಇರ್ಬೋದು. ನಿಮಗೆ ಎಲ್ಲ ರೀತಿಯ ಬೆಲ್ಟ್ಗಳು, ನೀವೇನು ಇಲ್ಲ, ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ನೀವು ಫೋನ್ ಮಾಡಬೇಕು, ಇವುಗಳನ್ನ ಬುಕ್ ಮಾಡಬೇಕು. ನಾವು ನಿಮಗೆ ಕೊರಿಯರ್ ಮಾಡ್ತೀವಿ, ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ. ಎಲ್ಲ ಥರದ ವಸ್ತುಗಳು, ನಿಮ್ಗೆ ಯಾವುದೇ ವಸ್ತುಗಳು ಬೇಕು ಅಂದರೂ ನೀವು ಫೋನ್ ಮಾಡಿ ಬುಕ್ ಮಾಡಿದ್ರೆ ಆಯಿತು. ನಿಮಗೆ ನಾಯಿ ಪೆಟ್ಸ್ದು ಮತ್ತು ಡಾಗ್ದು ಸಂಬಂಧಪಟ್ಟ ಹಾಗೆ ನೀವು ಏನು ಬೇಕಾದರೂ ಆರ್ಡ್ರ್ ಮಾಡಿ, ನಮ್ಮ ಹತ್ರ ಎಲ್ಲ ಸಿಗುತ್ತೆ. ಅದನ್ನು ಅಗ್ರಿಕಲ್ಚರ್ಗೆ ಬೇಕಾಗಿರುವಂಥ ಎಲ್ಲ ಥರದ್ದು ಇಂಪ್ಲಿಮೆಂಟ್ಸು, ನಿಮಗೆ ರೋಟೋವೇಟರು, ಕಲ್ಟಿವೇಟರು, ಅಡಿಕೆಕಾಯಿ ಸುಲಿಯೋ ಮಿಷಿನ್ನು, ಹಾಗೆ ಶೆಡರ್ಸು, ಚಾಪ್ ಕಟ್ಟರ್ಸ್ಗಳು, ಇವು ಎಲ್ಲವೂ ಕೂಡ ನಮ್ಮ ಬಳಿ ಸಿಗುತ್ತೆ. ಈಗಾಗಲೇ ನಮ್ಮ ಹಳೆ ವಿಡಿಯೋಗಳು ತುಂಬ ವೈರಲ್ ಆಗಿದೆ. ಶೆಡರ್ಗಾಗಿರ್ಬೋದು, ಆಮೇಲೆ ಟ್ರಂಚ್ ಡಿಗರ್ ಆಗಿರ್ಬೋದು, ಲೋಡರ್ಸ್ ಆಗಿರ್ಬೋದು, ಇವು ಕೂಡ ನಮ್ಮ ಬಳಿ ಸಿಗುತ್ತೆ. ನಮ್ಮದು ಫ್ಯಾಕ್ಟ್ರಿನೇ ಕೂಡ ಇದೆ ತುಮಕೂರಲ್ಲಿ. ನಿಮ್ಗೇನೇ ಅಗತ್ಯ ವಸ್ತುಗಳು ಏನೇ ಬೇಕಿದ್ರೂ ನೀವು ಬಂದು ತೆಗೆದುಕೊಂಡೋಗಿ. ಈಗ
ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಫೋನ್ ಮಾಡಿ. ನೀವು ಯಾಕೆ ಪ್ರೈಸ್ ಹೇಳ್ತಾ ಇಲ್ಲ, ಭಾಳ ಜನ ಕಾಮೆಂಟ್ ಮಾಡ್ತಾರೆ, ತುಂಬ ಜನ ಏನು ಯಾಕೆ ಸರ್ ಪ್ರೈಸ್ ಹೇಳ್ತಾ ಇಲ್ಲ, ಪ್ರೈಸ್ ಹಾಕಿ ಅಂತ ಹೇಳ್ತಾರೆ. ಒಂದೊಂದು ವಸ್ತುಗಳು ಕೂಡ ಒಂದೊಂದು ಪ್ರೈಸ್ ಇರುತ್ತೆ. ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಡ್ತಾರೆ. ನಾವೇನೋ ಇಲ್ಲಿ ಯಾವುದೋ ಒಂದು 25,000 ಅಂತ ಹೇಳಿರ್ತೀವಿ, ಅದನ್ನೇ ಜನ ಫೋನ್ ಮಾಡಿಬಿಟ್ಟು 25,000 ಅಂತಾರೆ. ದಯವಿಟ್ಟು ನೀವು ಆರಾಮಾಗಿ ಕೆಳಗಡೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮಗೆ ಪ್ರೈಸ್ ಡೀಟೇಲ್ಸ್ ಕೊಟ್ಟೆ ಪ್ರೈಸ್ ಹೇಳೇ ನಿಮಗೆ ಮಾರಾಟ ಮಾಡೋದಕ್ಕೆ ಸಾಧ್ಯ. ನಾವು ಯಾವುದೇ ವಸ್ತುನೂ ಪ್ರೈಸ್ ಹೇಳಿಲ್ದಂಗೆ ಮಾರಾಟ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಬನ್ನಿ, ನಿಮಗೆ ಇನ್ನೊಂದೆರಡು ಮಕ್ಕಳಿಗೆ ಬೇಕಾಗಿರುವಂಥ ಟಾಯ್ಸ್ ಬೇಕು ಅಂದರೆ ಇಲ್ಲಿ ನಿಮಗೆ ಎಲೆಕ್ಟ್ರಿಕ್ ಆದಂಥ ಕಾರು, ಸ್ಕೂಟ್ರು, ಬೈಕ್ಗಳು ಕೂಡ ಅವು ಕೂಡ ನಿಮಗೆ ದೊರಕುತ್ತೆ. ಜೊತೆಗೆ ಇವತ್ತು ಅತ್ಯಾಧುನಿಕವಾಗಿ ಬೇಕಾಗಿರುವಂಥದ್ದು ಅಡಿಕೆಕಾಯಿ ಸುಲಿಯೋ ಮಿಷಿನು ಮತ್ತು ಶೆಡರ್ಸ್ಗಳು ಈಗ ಅತ್ಯಾಧುನಿಕವಾಗಿ ಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವಿಲ್ಲಿ, ಇದೊಂದು ಅತ್ಯಾಧುನಿಕವಾದಂಥ ಅಡಿಕೆಕಾಯಿ ಸುಲಿಯೋ ಮಿಷಿನ್. ಇದು ನಿಮಗೆ ಗಾಡಿ ಸಮೇತ ಎತ್ಕೊಂಡು ಹೋಗಿ ನೀವು ಎಲ್ಲಿ ಬೇಕಾದರೂ ನಿಲ್ಲಿಸ್ಕೊಂಡು ನೀವು ಅದನ್ನು ಅಡಿಕೆಕಾಯನ್ನು ಸುಲಿಬೋದು. ಜೊತೆಗೆ ಇದರಲ್ಲಿ ನೀವು ಒಂದತ್ರ ತೋಟದಲ್ಲಿ ತೆಗೆದುಕೊಂಡು ಹೋಗಿ ನೋಡಿ, ಇಲ್ಲಿ ತೋಟದಲ್ಲಿ ತಗೊಂಡು ಹೋಗ್ಬಿಟ್ಟು ಅಡಿಕೆಕಾಯಿ ಗುಡ್ಡೆ ಮಾಡಿದ್ರೆ ಸಾಕು, ಅದನ್ನೇ ತಗೊಂಡು ಲಿಫ್ಟ್ ಮಾಡ್ಕೊಳ್ಳುತ್ತೆ. ಲಿಫ್ಟ್ ಮಾಡಿಕೊಂಡು ಸುಲಿಯೋಕ್ಕೆ ಶುರು ಮಾಡುತ್ತೆ. ಸುಲಿಯೋಕ್ಕೆ ಶುರು ಮಾಡಿದಾದಮೇಲೆ ಸಿಪ್ಪೆ ಬರುತ್ತೆ. ಸಿಪ್ಪೆ ಬಂದಿದ್ದನ್ನು ನೋಡಿ, ಇಲ್ಲೊಂದಿದೆ, ಇನ್ನೊಂದು ಕನ್ವೇರ್ ಇದೆ. ಈ ಕನ್ವೇರಿಂದ ಲೋಡ್ ಮಾಡುತ್ತೆ. ನಿಮಗೆ ಸುಲಿದಿರೋವಂಥದ್ದಕ್ಕೆ ಬರೋದಕ್ಕೆ ಮತ್ತು ಸುಲಿದಿಲ್ಲದಕ್ಕೆ ಇದಕ್ಕೆಲ್ಲನೂ ಕೂಡ ಟ್ರೇಗಳಿರುತ್ತೆ. ಜೊತೆಗೆ ತೊಟ್ಟನ್ನು ಬಿಡಿಸುತ್ತೆ. ಇದು ನೀವು ತೊಟ್ಟು ಬಿಡಿಸ್ಬೇಕು ಅನ್ನೋದೇನು ಇಲ್ಲ, ತೊಟ್ಟು ಕೂಡ ಬಿಡಿಸುತ್ತೆ. ಇದೊಂದು ಅತ್ಯಾಧುನಿಕವಾದಂಥದ್ದು ಮತ್ತು ನಿಮಗೆ ಈಸಿ ಫೋಟೋಬಲ್ ಮಾಡೋವಂಥದ್ದು, ಟ್ಯಾಕ್ಟ್ರಿಲಿ ಎಳ್ಕೊಂಡು ಹೋಗೋವಂಥದ್ದು, ಈ ಥರದ್ದೆಲ್ಲ ಇದರೊಳಗಡೆ ಇರೋದ್ರಿಂದ ನಿಮಗೆ ಆನ್ಲೈನಲ್ಲಿ ಕೂಡ ನೀವು ಬುಕ್ ಮಾಡ್ಬೋದು, ಫೋನ್ ಮಾಡ್ಬೋದು, ಕಾಲ್ ಮಾಡ್ಬೋದು, ಇದ್ರ ಬಗ್ಗೆ ವಿವರವಾಗಿ ತಿಳ್ಕೊಬೋದು. ನಿಮಗೆ 4 ಬೆಲ್ಟು, 6 ಬೆಲ್ಟು, 10 ಬೆಲ್ಟು, 15 ಬೆಲ್ಟು, ಇದು ನೋಡಿ, ಇದು 12 ಬೆಲ್ಟಿಂದು ಇದೆ, 16 ಬೆಲ್ಟಿಂದ ರೆಡಿ ಮಾಡಿದ್ದೀವಿ. ಎಲ್ಲ ಥರದ್ದು SS ಮಾಡಲ್ಲು, ಸ್ಟೀಲ್ ಮಾಡಲಲ್ಲಿ ಇರೋವಂಥದ್ದು. ಇದು ಸ್ಟೀಲ್ ಮಾಡಲ್ ಬೇಡ, ಮಾಮೂಲಿ MS ಮಾಡಲ್ ಬೇಕು ಅಂದ್ರೆ ಅದನ್ನು ಕೂಡ ನಿಮಗೆ ಸಿಗುತ್ತೆ. ಇದು ನೋಡ್ಬೋದು ನೀವು, ಈಗಾಗಲೇ ಇದೆಲ್ಲ ಫೇಮಸ್ ಆಗಿದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ, ಫೇಸ್ಬುಕ್ಕಲ್ಲಿ. ಇದು ವುಡ್ ಚಿಪ್ಪರ್ ಈಗಾಗಲೇ ತುಂಬ ಫೇಮಸ್ ಆಗಿದೆ ನಮ್ಮ ವೀಡಿಯೋಗಳಲ್ಲಿ, ಲಕ್ಷಾಂತರ ಜನ ನೋಡಿದ್ದಾರೆ. ಅದು ಕೂಡ ನಮ್ಮ ಬಳಿ ಸಿಗುತ್ತೆ. ಆಮೇಲೆ ಎಲ್ಲ ಥರದ್ದು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್, ಚಾಪ್ ಕಟರ್, ರೋಟಾವೇಟರ್, ಕಲ್ಟಿವೇಟರ್ಸ್, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿದ್ದಂಥ ಅದಕ್ಕೆ ಸ್ಪೇರ್ ಪಾರ್ಟ್ಸ್ಗಳಾಗಿರ್ಬೋದು, ಜೊತೆಗೆ ಟ್ರಂಚ್ ಡಿಗ್ಗರ್, ಲೋಡರ್ಸು, ಸ್ಲ್ಯಾಶರು, ಶೇಡರ್ಸು, ನಿಮ್ಗೆ ಏನು ಬೇಕೋ ಎಲ್ಲ, ತೆಂಗಿನ ಗರಿ ಕಟ್ ಮಾಡೋ ಅಂಥದ್ದು ಎಲ್ಲ ಥರದ್ದು ವಸ್ತುಗಳು ನಮ್ಮ ಬಳಿ ಸಿಗುತ್ತೆ. ನೀವು ಕೆಳಗಡೆ ಬರ್ತಾ ಇರುವಂಥ ನಿಮ್ದು ಯಾವುದೇ ಆಗಿರಲಿ, ನಮ್ಮ ದೇಶ ಆಗಿರ್ಬೋದು, ಹೊರಗಿನ ದೇಶ ಆಗಿರ್ಬೋದು, ಯಾವ ಊರವರೇ ಆಗಿರಲಿ, ನೀವು ಕೆಳಗಡೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ಕಾಲ್ ಮಾಡಿ, ನಿಮಗೆ ಫೋಟೋ ವೀಡಿಯೋಗಳು ಬೇಕು ಅಂದರೆ ಫೋಟೋ ವೀಡಿಯೋಗಳು ತೆಗೆದುಕೊಳ್ಳಿ. ಜೊತೆಗೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಇನ್ಫಾರ್ಮೇಷನ್ ತೊಗೊಳ್ಳಿ. ನೀವು ಬುಕ್ ಮಾಡಿದ್ರೆ ಸಾಕು, ನಾವು ಕಳಿಸ್ಕೊಡ್ತೀವಿ. ಇಲ್ಲಿವರೆಗೆ 100 ಜನ, 1000 ಜನ ನಮ್ಮ ಹತ್ರ ಅಗತ್ಯ ವಸ್ತುಗಳನ್ನ ಫೋನ್ ಮಾಡ್ತಾರೆ, ತೆಗೆದುಕೊಳ್ತಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ವೆಬ್ಸೈಟಲ್ಲೂ ಕೂಡ ಇದೆಲ್ಲ ಪ್ರೈಸಸ್ಗಳು ಸಮೇತ ಇದು ಲಾಂಚ್ ಆಗ್ತಾ ಇದೆ. ನಮ್ಮ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಏನಾದರೂ ಅಗತ್ಯ ವಸ್ತುಗಳಿದ್ದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.